Hello everyone, welcome to Sanmargha classes. Let us see question number 13 of chapter Reproduction in Animals. Mention the importance of reproduction. Reproduction in importance ಅನ್ನ ಹೇಳಿ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಬ್ರೀದಿಂಗ್ ಈಸ್ ಎಸೆನ್ಷಿಯಲ್, ಮಾಡಲೇಬೇಕು, ಇಟ್ ಈಸ್ ನೆಸೆಸರಿ ಅಲ್ವಾ. ಅದೇ ಥರ ಡೈಜೆಷನ್ ಪ್ರೊಸೆಸ್ ಇರ್ಬೋದು, ಇಟ್ ಈಸ್ ಆಲ್ಸೋ ನೆಸೆಸರಿ. ನಾವು ತಿನ್ನೋದಿರ್ಬೋದು, ಇಟ್ ಈಸ್ ನೆಸೆಸರಿ ಟು ಬಾಡಿ. ಬಟ್ ರಿಪ್ರೊಡಕ್ಷನ್ ಪ್ರೊಸೆಸ್ ಈಸ್ ನಾಟ್ ಲೈಕ್ ದ್ಯಾಟ್. ರಿಪ್ರೊಡಕ್ಷನ್ ಏನಿದೆ, ಮಾಡಲೇಬೇಕು, ಆ ರೀತಿ ನೆಸೆಸರಿ ಇಲ್ಲ, ಇಲ್ಲ ಅಂದ್ರೆ ಬದುಕೋದಿಲ್ಲ, ಆ ಥರ ಏನಿಲ್ಲ. ಆದ್ರೂ ಯಾಕೆ ರಿಪ್ರೊಡಕ್ಷನ್ ಈಸ್ ಇಂಪಾರ್ಟೆಂಟ್? ಮೆನ್ಷನ್ ದ ಇಂಪಾರ್ಟೆನ್ಸ್. Reproduction helps in the maintenance of a stable population in the environment. ಇಲ್ಲೀಗ ಆಕಳನ್ನ ಕನ್ಸಿಡರ್ ಮಾಡಿ. ಆಕಳು ನೆಕ್ಸ್ಟ್ ಬರ್ತ್ ಕೊಟ್ಟಿಲ್ಲ, ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಅನ್ನ ಕೊಟ್ಟಿಲ್ಲ. ಆ ಟೈಮಲ್ಲಿ ಆ ಆಕಳು ಅನ್ನೋ ಸಂತತಿನೇ ಉಳಿಯೋದಿಲ್ಲ ಅಲ್ವಾ. ಅದೇ ತರ ನೀವು ಬೆಕ್ಕನ್ನ ತಗೊಳ್ಳಿ. ಈಗ ಬೆಕ್ಕು ರಿಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಆ ಟೈಮಲ್ಲಿ ನೆಕ್ಸ್ಟ್ ಬೆಕ್ಕಿನ ಸಂತತಿನೇ ಮುಂದುವರಿಯೋದಿಲ್ಲ. ದ್ಯಾಟ್ ಸ್ಪೀಶೀಸ್ ಗೋಸ್ ಟು ಎಕ್ಸ್ಟಿಂಕ್ಷನ್ ಅಲ್ವಾ. ಹಾಗಾಗಿ ರಿಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ರಿಪ್ರೊಡಕ್ಷನ್ ಹೆಲ್ಪ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ ಸ್ಟೇಬಲ್ ಪಾಪ್ಯುಲೇಷನ್ ಇನ್ ದ ಎನ್ವಿರಾನ್ಮೆಂಟ್. ಇಲ್ಲಿ ನೀವು ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. ಒಂದ್ ಸ್ಪೀಶೀಸ್ ಇಲ್ಲ ಅಂದ್ರೂ ಹೇಗೆ ಇಕೋಸಿಸ್ಟಮ್ ಅಲ್ಲಿ ಇಂಬ್ಯಾಲೆನ್ಸ್ ಆಗತ್ತೆ ಅಲ್ವಾ, ಫುಡ್ ಚೈನ್ ಬ್ರೇಕ್ ಆಗತ್ತೆ, ಇದನ್ನೆಲ್ಲ ಕಲ್ತಿದ್ದೀರಿ. ಸೊ ರಿಪ್ರೊಡಕ್ಷನ್ ಹೆಲ್ಪ್ಸ್ ಇನ್ ಮೇಂಟೆನೆನ್ಸ್ ಆಫ್ ಸ್ಟೇಬಲ್ ಪಾಪ್ಯುಲೇಷನ್ ಇನ್ ದ ಎನ್ವಿರಾನ್ಮೆಂಟ್. ಆ ರೀಸನ್ಗೆ ನಮ್ಗೆ ರಿಪ್ರೊಡಕ್ಷನ್ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಆ ಸ್ಪೀಶೀಸ್ ಇರೋದೇ ಇಲ್ಲ. ಹಾಗಾಗಿ ಅಲ್ಲಿ ಇಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಏನು ರಿಪ್ರೊಡಕ್ಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿರ್ತೀವಿ. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ರಿಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ರಿಪ್ರೊಡಕ್ಷನ್ ಹೆಲ್ಪ್ಸ್ ಇನ್ ದ ಮೇಂಟೆನೆನ್ಸ್ ಆಫ್ ಸ್ಟೇಬಲ್ ಪಾಪ್ಯುಲೇಷನ್ ಇನ್ ದ ಎನ್ವಿರಾನ್ಮೆಂಟ್ ಅಂತ ಬರೆದ್ರಾಯ್ತು. ಇಲ್ಲಿ ರಿಪ್ರೊಡಕ್ಷನ್ ಅಲ್ಲಿ ನಾವು ಮೇನ್ಲಿ ಸೆಕ್ಷುವಲ್ ಮತ್ತೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಅನ್ನೋ ಎರಡು ಪೇರೆಂಟ್ ಬೇಕು, ಆದ್ರೆ ಅಸೆಕ್ಷುವಲ್ ಅಲ್ಲಿ ಓನ್ಲಿ ಸಿಂಗಲ್ ಪೇರೆಂಟ್ ಇಸ್ ಸಫಿಶಿಯಂಟ್. ಅಲ್ಲಿ ಮೇಲ್ ರಿಪ್ರೊಡಕ್ಷನ್ ಅಲ್ಲಿ ಯೂಶುವಲಿ ವೇರಿಯೇಷನ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಅಂದ್ರೆ ಮದರ್ ಸೆಲ್ಲಿಂದ ಅಥವಾ ಮದರ್ ಬಾಡಿಯಿಂದ ಏನು ಡಾಟರ್ ಸೆಲ್ಲಿಗೆ ಬರುತ್ತಲ್ಲ, ಆ ವೇರಿಯೇಷನ್ ಡಿಫರೆನ್ಸ್ ಜಾಸ್ತಿ ಇರೋದಿಲ್ಲ. ಆದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದ್ರೆ ವೇರಿಯೇಷನ್ಸ್ ಇರ್ತವೆ. ನೀವೀಗ ಮನುಷ್ಯರಲ್ಲೇ ನೋಡಿದ್ರೆ ನೋಡಿ, ಇಲ್ಲಿ 3 ಜನರೇಷನ್ಸ್ ಕೊಟ್ಟಿದ್ದಾರೆ. ತಂದೆಗಿಂತ ಮಗ ಡಿಫರೆಂಟ್ ಇದ್ದಾನೆ, ಮಗನ್ಕಿಂತ ಅವ್ರ ಮಗ ಮತ್ತು ಡಿಫರೆಂಟ್ ಆಗಿದ್ದಾರೆ. ಈ ತರ ಅಲ್ಲಿ ವೇರಿಯೇಷನ್ಸ್ ಕಾಣುತ್ತೆ. ಅಥವಾ ನೀವು ಒಂದು ನಾಯಿ ಇನ್ನೊಂದು ನಾಯಿಯನ್ನ ನೋಡಿ, ವೇರಿಯೇಷನ್ಸ್ ಕಾಣುತ್ತೆ ಅಲ್ವಾ. ಹಾಗಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನು ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ವರ್ಷ ತನಕ ಸಸ್ಟೇನ್ ಆಗ್ಲಿಕ್ಕೆ, ಡಿಫ್ರೆಂಟ್ ಕ್ಲೈಮೇಟ್ ಅಲ್ಲಿ ಇರಬಹುದು, ಇಲ್ಲೆಲ್ಲ ಸಸ್ಟೇನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ಗೆ ಆ ಎಕ್ಸ್ಪ್ಲನೇಷನ್ ಏನ್ ಬೇಡ, ನೀವು ಇಂಪಾರ್ಟೆನ್ಸ್ ರಿಪ್ರೊಡಕ್ಷನ್ ಇಂಪಾರ್ಟೆನ್ಸ್ ಅನ್ನ ಬರೆದ್ರೆ ಸಾಕು. ಥ್ಯಾಂಕ್ ಯು.